ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡಿ ಆರ್ ಕಾಂಕ್ರೀಟ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಗೈಸ್ ಈ ಡಿ ಆರ್ ಕಾಂಕ್ರೀಟ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಡಿ ಆರ್ ಕಾಂಕ್ರೀಟ್ ಮೂವಿಯಲ್ಲಿ ರಶ್ಮಿಕಾ ಮಂದನ್ ಅವರಾಗಿರ್ಬೋದು ಮತ್ತು ವಿಜಯ್ ದೇವರಕೊಂಡ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ತಮಿಳಲ್ಲಿ ಕೂಡ ತೆರೆಗೊಂಡಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಡಿ ಆರ್ ಕಾಂಕ್ರೀಟ್ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಮೂವಿಯು ಒಂದು ಲವ್ ಸ್ಟೋರಿ ಮೂವಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಡಿ ಆರ್ ಕಾಂಕ್ರೀಟ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ವಿಜಯ್ ದೇವರಕೊಂಡ ಅವರ ಸೂಪರ್ ಹಿಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಡಿ ಆರ್ ಕಾಂಕ್ರೀಟ್ ಮೂವಿಯಲ್ಲಿ ಸಾಂಗ್ಸ್ಗಳು ಕೂಡ ಸಾಕಾಗಿ ಕೂಡ ಕೊಟ್ಟಿದ್ದಾರೆ, ಮತ್ತು ಫೈಟಿಂಗ್ಗಳಾಗಿರ್ಬೋದು ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಅಂದಾಗೆ ಈ ಡಿ ಆರ್ ಕಾಂಕ್ರೀಟ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಇಲ್ಲಿ ವಿಜಯ್ ದೇವರಕೊಂಡ ಅವರ ಫ್ಯಾಮಿಲಿ ಏನಪ್ಪ ಅಂತಂದರೆ, ಈ ರಶ್ಮಿಕಾ ಮಂದನ್ ಅವರ ಫ್ಯಾಮಿಲಿ, ವಿಜಯ್ ದೇವರಕೊಂಡ ಫ್ಯಾಮಿಲಿ ಇಬ್ಬರು ಕೂಡ ಜಾಯಿಂಟ್ ಫ್ಯಾಮಿಲಿ ಆಗಿರ್ತಾರೆ. ಅಂತಾರೆ ವಿಜಯ್ ದೇವರಕೊಂಡಾಗ ಏನಂತಂದರೆ, ಅವನು ಯಾವಾಗಲೂ ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಕಾಲೇಜಲ್ಲಿ ಕೂಡ ಎಲ್ಲನೂ ಕೂಡ ಅಂದರೆ ಒಂದು ರೀತಿ ರ್ಯಾಗಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅವನು ಒಂದು ಕ್ರಿಕೆಟ್ ಅಂತ ಅವನ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಕ್ರಿಕೆಟಿಗೆ ಅವನಿಗೆ ಏನು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಅವನೇನು ಮಾಡ್ತಿರ್ತಾನೆ, ಕ್ರಿಕೆಟಲ್ಲಿ ಆಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಅಂತಾರೆ, ಅವರ ಮನೆಗೆ ರಶ್ಮಿಕಾ ಮಂದನ್ ಅವರು ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಆ ರಶ್ಮಿಕಾ ಮಂದನ್ ಅವರು ಎಂಟ್ರಿಯನ್ನು ಕೂಡ ಕೊಟ್ಟ ಏನಾಗುತ್ತೆ, ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ನಡೀತಾ ಇರುತ್ತೆ. ಅದೇ ಸಮಯದಲ್ಲಿ ವಿಜಯ್ ದೇವರಕೊಂಡ ಅವರ ತಂಗಿಗೆ ಮ್ಯಾರೇಜ್ ಫಿಕ್ಸ್ ಮಾಡ್ತಾ ಇರ್ತಾರೆ. ಮ್ಯಾರೇಜ್ ಫಿಕ್ಸ್ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಅಲ್ಲಿ ಕೂಡ ವಿಜಯ್ ದೇವರಕೊಂಡ ಅವರು ರಶ್ಮಿಕಾ ಮಂದನ್ ಅವ್ರ ಜೊತೆ ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಇವ್ರು ಏನಾಗ್ತಾರೆ ಅಂತಾರೆ, ವಿಜಯ್ ದೇವರಕೊಂಡ ಅವರು ಒಂದು ಮ್ಯಾಚನ್ನು ಆಡ್ತಕ್ಕೆ ಹೋಗ್ತಾ ಇರ್ತಾರೆ. ಆ ಮ್ಯಾಚಲ್ಲಿ ಏನಾಗುತ್ತೆ, ಅವರು ಸೋಲ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಬಂದು ಏನು ಮಾಡ್ತಾರೆ, ರಶ್ಮಿಕಾ ಮಂದನ ನಾನು ಆಡಲ್ಲ ಅಂತ ಕೇಳ್ಬಿಟ್ಟು ಅವರು ಒಂದು ಮ್ಯಾಚನ್ನು ಗೆಲ್ಸ್ಕೊಡ್ತಾರೆ. ಅಲ್ಲಿಂದ ಅವರಿಬ್ಬರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಅಲ್ಲಿ ಕೂಡ ಸಾಂಗ್ಸ್ಗಳಾಗುತ್ತೆ, ಫೈಟಿಂಗ್ಗಳಾಗುತ್ತೆ, ಮತ್ತು ಕಾಲೇಜ್ ಲವ್ ಸ್ಟೋರಿ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ಅದಾಗ್ತಾರೆ ಏನು ಮಾಡ್ತಾರೆ, ರಶ್ಮಿಕಾ ಮಂದನ್ ಅವ್ರಿಗೆ ಮ್ಯಾರೇಜನ್ನು ಫಿಕ್ಸ್ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಏನು ಮಾಡ್ತಾರೆ, ವಿಜಯ್ ದೇವರಕೊಂಡ ಅವರು ಒಂದು ಬ್ರೇಕಪ್ ಮಾಡ್ಕೋತಾರೆ. ಅವಾಗ ಏನು ಮಾಡ್ತಾರೆ, ಅವರು ಲಡಾಖ್ ಹೋಗ್ತಾರೆ, ಲಡಾಖಲ್ಲಿ ಒಂದು ಟ್ರಿಪ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಡಿ ಆರ್ ಕಾಂಕ್ರೀಟ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಮ್ಯೂಸಿಕರ್ಸ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಡಿ ಆರ್ ಕಾಂಕ್ರೀಟ್ ಮೂವಿಯು ಒಂದು ಲವ್ ಸ್ಟೋರಿ ಮೂವಿಯಾಗಿ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.